ಈಗಾಗಲೇ ಮಾತನಾಡಿದಂಥ ನಮ್ಮೆಲ್ಲ ಶ್ರೀಗಳು ಕೊನೆಯಲ್ಲಿ ಆಶೀರ್ವಚನ ದಯಪಾಲಿಸಿದಂಥ ಉಜ್ಜಯಿನಿ ಜಗದ್ಗುರುಗಳು ಇಂದು ಮತ್ತು ನಾಳೆ 2 ದಿನ ಅನುಗ್ರಹಿಸಬೇಕಾದಂಥ ಸಂದೇಶವನ್ನು ಇವತ್ತಿನ ಶುಭ ಪ್ರಸಂಗದಲ್ಲಿ ತಮ್ಮೆಲ್ಲರಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಈ ಮಾಗಣಗೇರಿ ಗ್ರಾಮಕ್ಕೆ ಜಗದ್ಗುರುಗಳು ಈ ಮೊದಲು ಇದೇ ಗ್ರಾಮದಲ್ಲಿರುವಂಥ ಶ್ರೀ ಉಜ್ಜಯಿನಿ ಪೀಠದ ಪರಂಪರೆಯಲ್ಲಿ ಬಂದಂಥ ಮಾಗಣಗೇರಿ ಬೃಹನ್ಮಠದ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರ ಒಂದು ಭಕ್ತಿಯ ಪ್ರಾರ್ಥನೆಯ ಮೇರೆಗೆ ಈ ಗ್ರಾಮದಲ್ಲಿ ಸಂಭ್ರಮದ ಅಡ್ಡಪಲ್ಲಕ್ಕಿ ಮಹೋತ್ಸವ ಧರ್ಮ ಸಮಾರಂಭ ತಾವೆಲ್ಲ ಮಾಡಿದ್ರಿ. ಅದೇ ಸಂದರ್ಭದಲ್ಲಿ ಶ್ರೀಗುರು ರುದ್ರಮುನೀಶ್ವರ ಹಿರೇಮಠಕ್ಕೆ ಆ ಮಠದ ಪರಂಪರೆಯ ಶಿಷ್ಯ ಸದ್ಭಕ್ತರು ಜಗದ್ಗುರುಗಳನ್ನು ಕರ್ಕೊಂಡು ಹೋಗಿ ಬುದ್ಧಿ 130 ವರ್ಷಗಳಿಂದ ಈ ಮಠದ ಪರಂಪರೆ ನಿಂತು ಹೋಗಿದೆ. ನಿಂತು ಹೋದಂಥ ಗುರು ಪರಂಪರೆಯನ್ನು ಮತ್ತೆ ತಾವು ಚಾಲನೆಯನ್ನು ಕೊಟ್ಟು ಆಶೀರ್ವಾದ ಮಾಡಬೇಕು ಅಂತ ಬಯಸಿದರು. ಆದರೆ ಇಷ್ಟು ಬೇಗ ಈ ಕಾರ್ಯ ಸರ್ವಾಂಗ ಸುಂದರವಾಗಿ ನಡೀತಾ ಇದೆ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಾಗಲಿಲ್ಲ. ಆದರೆ ಮಾಗಣಗೇರಿಯ ಭಕ್ತರಂದರೆ ಭೀಮನಂಥ ಭಕ್ತರು ಯಾವ ನಿರ್ಧಾರ ಕೈಗೊಂಡ್ರೆ ಆ ನಿರ್ಧಾರ ಸಫಲ ಆಗೋ ತನಕ ಎಲ್ಲರೂ ಒಗ್ಗಟ್ಟಿನಿಂದ ಸುಮಾರು 6-7 ಸಲ ಬಂದು ಯೋಗ್ಯ ಒಟುವಿಗಾಗಿ ಪ್ರಾರ್ಥನೆ ಮಾಡಿದ. ಇವತ್ತಿನ ಆಧುನಿಕ ಕಾಲದಲ್ಲಿ ಆಚಾರ ವಿಚಾರ ಸಂಪನ್ನರಾದಂಥ ವಿದ್ಯಾ ವಿನಯ ಸಂಪನ್ನರಾದಂಥ ಒಟುಗಳು ಸಿಗೋದು ಭಾಳ ಕಷ್ಟ. ಆದರೆ ದಾನಯ್ಯ ದೇವರು ಈ ಮಠಕ್ಕೆ ಸಿಕ್ಕಿರುವಂಥದ್ದು ಶ್ರೀಗುರು ರುದ್ರಮುನೀಶ್ವರ ಹಿರೇಮಠದ ಪೂರ್ವದ ಲಿಂಗೈಕ್ಯ ರುದ್ರಮುನಿ ಶಿವಾಚಾರ್ಯರ ಮತ್ತು ಲಿಂಗೈಕ್ಯ ಪಟದಪ್ಪ ಶಿವಾಚಾರ್ಯ ಸ್ವಾಮಿಗಳವರ ಪೂಜಾ ಫಲದ ಶಕ್ತಿನೇ ಅವರನ್ನು ಈ ಮಠಕ್ಕೆ ಕರೆತಂದಿದೆ ಅನ್ನುವಂಥ ಭಾವನೆ ನಮ್ಮದಾಗಿದೆ. ಬಹುಶಃ ಶ್ರೀ ದಾನಯ್ಯ ದೇವರ ಬಗ್ಗೆ ನಾವು ಏನಾದರೂ ಹೇಳಿದರೆ ಅತಿಶಯೋಕ್ತಿ ಆದೀತು ಅನ್ನುವಂಥ ಭಾವನೆ ಕೆಲವರು ತಿಳ್ಕೋಬೋದು. ಆದರೆ ನಾವು ಹೇಳೋದಿಲ್ಲ. 1 ವರ್ಷದ ಅವಧಿಯಲ್ಲಿ ದಾನಯ್ಯ ದೇವರು ಈ ಮಠದ ಅಧಿಕಾರವನ್ನು ಪಡೆದ ನಂತರದಲ್ಲಿ ಅವರು ಯಾವ ರೀತಿಯಾಗಿ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾರೋ, ಭಕ್ತರ ಜೊತೆಗೆ ಎಷ್ಟೊಂದು ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡು ಈ ಮಠವನ್ನು ಬೆಳೆಸ್ತಾರನ್ನುವುದನ್ನು 1 ವರ್ಷ ಕಳೆದ ನಂತರ ನೀವೇ ನಮಗೆ ಹೇಳುವಂತಾಗಬೇಕು. ಒಳ್ಳೆಯ ಒಟುವನ್ನು ನಮ್ಮ ಮಠಕ್ಕೆ ಕೊಟ್ಟರು ಅನ್ನುವಂಥ ಭಾವನೆ ನಿಮ್ಮೆಲ್ಲರಲ್ಲಿ ಬರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. 130 ವರ್ಷಗಳ ಕಾಲ ಈ ಮಠದ ಪರಂಪರೆ ನಿಂತು ಹೋದಾಗ ಶ್ರೀಮದ್ ರಂಭಾಪುರಿ ಶಾಖಾ ಆಲೂರು ಸಂಸ್ಥಾನ ಹಿರೇಮಠದ ಇಂದಿನ ಶ್ರೀ ಕೆಂಚ ಋಷಭೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಈ ಮಠದ ಆಗು ಹೋಗು, ಈ ಮಠದ ಉತ್ತರೋತ್ತರವಾಗಿ ಯಾವ ರೀತಿಯಿಂದ ಅಭಿವೃದ್ಧಿ ಪಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಮಾಗಣಗೇರಿ ಭಕ್ತರಿಗೆ ಮಾರ್ಗದರ್ಶನ ನೀಡಿದ್ದನ್ನು ರಂಭಾಪುರಿ ಜಗದ್ಗುರುಗಳು ಯಾವತ್ತೂ ಕೂಡ ಮರೆಯೋದಿಲ್ಲ.
ಬಹುಶಃ ಆಲೂರು ಹಿರೇಮಠದ ಕೆಂಚ ಋಷಭೇಂದ್ರ ಶಿವಾಚಾರ್ಯ ಸ್ವಾಮಿಗಳನ್ನು ನೀವು ನೋಡಿದರೆ ಪೂರ್ವ ಕಾಲದಲ್ಲಿ ಗುರುಕುಲಗಳಲ್ಲಿ ಯಾವ ರೀತಿ ಆಚಾರ್ಯರು ಇರ್ತಾ ಇದ್ದರು, ಯಾವ ರೀತಿ ವೇಷಭೂಷಣದಿಂದ ಇರ್ತಾ ಇದ್ದರು, ಇವತ್ತಿನ ಈ ಕಲಿಕಾಲದಲ್ಲಿಯೂ ಕೂಡ ಅವರ ವೇಷಭೂಷಣಗಳನ್ನು ನೋಡಿದರೆ, ಅವರ ಆಚಾರ ವಿಚಾರಗಳನ್ನು ನೋಡಿದರೆ ಪೂರ್ವದ ನೇಮಕಬದ್ಧರಾಗಿ ವೀರಶೈವ ಧರ್ಮ ಸಂಸ್ಕೃತಿಯನ್ನು, ಅದರಲ್ಲಿಯೂ ಕೂಡ ಗುರು ಪರಂಪರೆಯ ಆದರ್ಶ ಮೌಲ್ಯಗಳನ್ನು ಎತ್ತಿಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಶ್ರೀಗಳವರ ಮಾರ್ಗದರ್ಶನದಲ್ಲಿ ಈ ಪಟ್ಟಾಧಿಕಾರ ಮಹೋತ್ಸವದ ಎಲ್ಲ ಕಾರ್ಯಗಳು ಸರ್ವಾಂಗ ಸುಂದರವಾಗಿ ಸಂಯೋಜನೆಗೊಂಡು ನಡೀತಾ ಇದ್ದಾವೆ. ಒಂದು ಊರಿನಲ್ಲಿ 2 ಮಠಗಳು ಕೆಲವು ಕಡೆ ಇರುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಒಂದೊಂದು ಮಠ ಇನ್ನೊಂದು ಮಠದ ಬಗ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಭಾವನೆಗಳು ಇರುವಂಥದ್ದು ಸಹಜ. ಆದರೆ ಮಾಗಣಗಿರಿಯ ಬೃಹನ್ಮಠದ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಈ ಭಾಗದಲ್ಲಿ ಬಹಳ ಹಿರಿಯ ವಯಸ್ಸಿನ ಮತ್ತು ಗುರು ಪರಂಪರೆಯ ಒಂದು ಉತ್ಕೃಷ್ಟ ಸಂಸ್ಕಾರದಲ್ಲಿ ಬೆಳೆದು ಬಂದಂಥವರು. ಬಹುಶಃ ಅವರು ನನ್ನ ಮಠದಂತೆಯೇ ಶ್ರೀ ಗುರು ರುದ್ರಮುನೀಶ್ವರ ಹಿರೇಮಠ ಅದು ಬೆಳಗಬೇಕು, ಆ ಮಠದಲ್ಲಿಯೂ ಕೂಡ ಧಾರ್ಮಿಕ ಚಟುವಟಿಕೆಗಳು ನಡೀಬೇಕು ಅಂಥೇಳಿ ಭಕ್ತರಿಗೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದು ನಾವಂತೂ ಮರೀಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗೋದಿಲ್ಲ. ಮಠ 2 ಆಗಿದ್ದರೂ ಕೂಡ ಸೇವಾ ಮಾಡುವಂಥವರು ನೀವೇ ಇದ್ದೀರಿ. ಇಲ್ಲಿನೂ ಸೇವಾ ಮಾಡ್ತೀರಿ, ಅಲ್ಲಿನೂ ಸೇವಾ ಮಾಡ್ತೀರಿ. ಆ ನಂಬಿಕೆ ರಂಭಾಪುರಿ ಜಗದೊಳಗೆ ಇದೆ. ಶ್ರೀ ದಾನಯ್ಯ ದೇವರು ಮಾಗಣಗಿರಿ ಬೃಹನ್ಮಠದ ಶ್ರೀಗಳ ಜೊತೆಗೆ ಒಂದು ಅನೋನ್ಯವಾದಂಥ ಗುರು ಬಾಂಧವ್ಯವನ್ನು ಇಟ್ಟುಕೊಂಡು ಧರ್ಮ ಕಾರ್ಯಗಳನ್ನು ಮಾಡ್ತಾರೋ ಅನ್ನುವಂಥ ಒಂದು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ದಾನಯ್ಯ ದೇವರು ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ಜಗದ್ಗುರು ರೇಣುಕಾಚಾರ್ಯ ಗುರುಕುಲದಲ್ಲಿ ಪಳಗಿದಂಥವರು. ಅಲ್ಲಿ ಅಧ್ಯಯನ ಆದ ನಂತರ ಆ ಗುರುಕುಲದ ಕುಲಪತಿಗಳಾಗಿ ಕೆಲವು ವರ್ಷಗಳ ಕಾಲ ಕಾರ್ಯವನ್ನು ಮಾಡಿದರು. ಅವರ ಕಾರ್ಯದಕ್ಷತೆ ಮತ್ತು ಭಕ್ತರ ಮೇಲೆ ಅವರು ಇಟ್ಟಿರುವಂಥ ವಿಶ್ವಾಸ ಅವುಗಳನ್ನು ಕಂಡು ಹುಬ್ಬಳ್ಳಿಯ ಪಕ್ಕದಲ್ಲಿರುವಂಥ ತಡಸ್ ಕ್ರಾಸದಲ್ಲಿ ಶ್ರೀ ಜಗದ್ಗುರು ರೇಣುಕ ಧರ್ಮ ನಿವಾಸದ ಒಂದು ವಿಶೇಷ ಜವಾಬ್ದಾರಿಯನ್ನು ಹೊತ್ತು ಅವರು ಅಲ್ಲಿ ಕಾರ್ಯ ಮಾಡ್ತಾಯಿದ್ರು. ಸುಮಾರು 100 ವೀರಮಹೇಶ್ವರ ಜಂಗಮ ವಟುಗಳಿಗೆ ವೇದ ಜ್ಯೋತಿಷ್ಯ ಸಂಸ್ಕೃತ ಪಾಠಶಾಲೆಯನ್ನು ಮುನ್ನಡೆಸಿಕೊಂಡು ಬಂದಂಥ ಜೀವ ದಾನಯ್ಯ ದೇವರು. ಬಹುಶಃ ಅವರು ಬಡತನದಲ್ಲಿ ಹುಟ್ಟಿ ಬೆಳೆದಂಥ ಜೀವ ಅನ್ನುವಂಥದ್ದು ಭಾಳಷ್ಟು ಜನರಿಗೆ ಗೊತ್ತಿರಬಹುದು. ಬಹುಶಃ ಅವರು ಮೊಟ್ಟ ಮೊದಲಿಗೆ ಅಫ್ಜಲ್ಪುರ ತಾಲೂಕಿನ ಬಡದಾಳ ತೇರಿನ ಮಠದ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯ ಸ್ವಾಮಿಗಳವರ ಆಶ್ರಯದಲ್ಲಿ ಬೆಳೀತಾ ಇದ್ದರು. ಒಂದು ಸಲ ಏಕಾಏಕಿಯಾಗಿ ನಮಗವರು ಫೋನ್ ಮಾಡಿದರು. ಬುದ್ಧಿ, ನಮ್ಮಲ್ಲಿ ಒಬ್ಬ ದಾನಯ್ಯ ದೇವರು ಅಂತ ಹುಟ್ಟೋದಾರು, ಅವನ ಬುದ್ಧಿ ಬಹಳ ತೀಕ್ಷ್ಣ ಇದೆ, ಒಳ್ಳೆಯ ಪ್ರವಚನ ವಾಗ್ಮಿ ಇದ್ದಾನೆ, ಅದಕ್ಕೆ ತಮ್ಮ ಗುರುಕುಲದಲ್ಲಿ ಅಧ್ಯಯನ ಮಾಡಿ ಇನ್ನಷ್ಟು ಶಿಕ್ಷಣವನ್ನು ಪಡಿಬೇಕಂತ ಇಚ್ಛೆ ಇದೆ,
ಕಳಿಸಿ ಕೊಡ್ತೇನೆ ಅಂದು. ನಾವು ಒಂದೇ ಮಾತು ಹೇಳಿದ್ವಿ, ಅಪೇಕ್ಷೆ ಉಳ್ಳಂಥ ಎಷ್ಟೇ ಒಟುಗಳಿರಲಿ ಕಳಿಸ್ರಿ ಅಂತ ಹೇಳಿದಾಗ ನಮ್ಮಲ್ಲಿ ಬಂದು 7-8 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡ್ತಾನೆ ಅಲ್ಲಿ ಗುರುಸೇವೆಯನ್ನು ತ್ರಿಕರಣಪೂರ್ವಕವಾಗಿ ಕಾಲಜ್ಞಾನವನ್ನು ಬರೆದಿಟ್ಟಂಥ ಭೂಗರ್ಭ ಸಂಜಾತ ಶ್ರೀ ಜಗದ್ಗುರು ರುದ್ರಮುನಿ ಶಿವಾಚಾರ್ಯ ಜೀವನ್ಮುಕ್ತಿ ಸ್ಥಳದಲ್ಲಿ ವಿರಾಜಮಾನವಾಗಿರುವಂಥ ಗದ್ದಿಗೆಯನ್ನು ಅಷ್ಟೇ ಅಲ್ಲದೆ ಲಿಂಗೈಕ್ಯ ಎಲ್ಲ ಜಗದ್ಗುರುಗಳ ಗದ್ದಿಗೆಯ ಪೂಜೆಯ ಮಾಡಿ ಇವತ್ತು ಆ ಪೂಜಾ ಫಲದ ಶಕ್ತಿಯಿಂದ ಇಂಥ ಒಂದು ಶ್ರೇಷ್ಠ ಮಠಕ್ಕೆ ಅವರು ಬಂದು ನಾಳೆ ದಿನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಉಭಯ ಜಗದ್ಗುರುಗಳು ಸೇರಿ ಅವರಿಗೆ ಮಂಗಲ ಆಶೀರ್ವಾದ ಮಾಡಿ ದಂಡ ಕಮಂಡಲಗಳನ್ನು ಅನುಗ್ರಹಿಸಿ, ಇಲ್ಲಿವರೆಗೆ ಅವರು ದಾನಯ್ಯ ದೇವರಿದ್ದರು. ನಾಳೆ ಶ್ರೀಗುರು ಪಟ್ಟಾಧಿಕಾರ ಮಹೋತ್ಸವ ನೆರವೇರಿಸಿದ ನಂತರ ಆ ಹೆಸರು ಪರಂಪರೆಯಂತೆ ಬದಲಾವಣೆ ಆಗ್ತಾಯಿದೆ. ಅದು ಯಾವ ಹೆಸರು ಏನು ಅನ್ನುವಂಥದ್ದು ನಾಳೆ ಪಟ್ಟಾಧಿಕಾರ ಆದ ನಂತರ ಸಮಾರಂಭದಲ್ಲಿ ಏನು ನಡೀತಾ ಇದೆ ಆವಾಗ ಜಗದ್ಗುರುವರು ಉದ್ಘೋಷಣೆಯನ್ನು ಮಾಡ್ತಾರೋ. ಮತ್ತು ಅವರಿಗೆ ಪಟ್ಟಾಧಿಕಾರ ಅನುಗ್ರಹ ಮಾಡುವಂಥ ಶ್ರೀಗಳು ಯಾರು ಅಂದರೆ ಹುಡುಗಿ ಸಂಸ್ಥಾನ ಹಿರೇಮಠದ 97 ವಯಸ್ಸಿನ ವಯೋವೃದ್ಧರಾದಂಥ ಜ್ಞಾನವೃದ್ಧರಾದಂಥ ಪಂಚಪೀಠಗಳ ಬಗ್ಗೆ ಅಪಾರ ಒಲವು ಆಸಕ್ತಿಯನ್ನಿಟ್ಟು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುರುಸ್ಥಳದ ಕೀರ್ತಿ ಧ್ವಜವನ್ನು ಎತ್ತಿ ಹಿಡಿದಂಥ ಜೀವ ಶ್ರೀ ವಿರೂಪಾಕ್ಷ ಶಿವಾಚಾರ್ಯ ಸ್ವಾಮಿಗಳವರು. ಅವರಿಂದಲೇ ನೂತನ ಶ್ರೀಗಳವರಿಗೆ ಶಟಸ್ಥಲ ಬ್ರಹ್ಮೋಪದೇಶ ಹಾಗೆ ಅವರು ಗುರುತ್ವಾಧಿಕಾರ ಅನುಗ್ರಹಿಸಲಿ ಅನ್ನುವಂಥ ಕಾರಣದಿಂದ ಅವರನ್ನು ಸಮಿತಿಯವರು ಬರಮಾಡಿಕೊಂಡಿದ್ದಾರೆ. ನಿಜವಾಗಲೂ ನಮಗಂತೂ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಇವತ್ತು ಈ ಸಮಾರಂಭದಲ್ಲಿ ಭಾಳಷ್ಟು ಜನ ಮಠಾಧೀಶರು ಆಗಮಿಸಿದ್ದಾರೆ. ಎಲ್ಲರಿಗೂ ಮಾತನಾಡಲಿಕ್ಕೆ ಅವಕಾಶ ಸಿಗಲಿಲ್ಲ, ಯಾರಿಗೂ ಬೇಸರ ಆಗಿಲ್ಲ. ಆದರೂ ಸಹ ನಮ್ಮ ಕಡಕೋಳ್ ಮಡಿವಾಳೇಶ್ವರ ಮಠದ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳವರು ತಮ್ಮ ಅನುಭವದ ಮಾತುಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ನಿಜವಾಗಲೂ ಅವರ ವಿಚಾರಧಾರೆಗಳು ಈ ಮಠದ ಭಕ್ತರಿಗೆ ಹೆಚ್ಚು ಪರಿಣಾಮವನ್ನು ಉಂಟು ಮಾಡದೇ ಇರಲಾರವೋ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿ ಶ್ರೀ ಗೊಲ್ಲಳಪ್ಪಗೌಡ ಪಾಟೀಲರ ಮುಂದಾಳತ್ವದಲ್ಲಿ ಏನು ಒಂದು ಪಟ್ಟಾಧಿಕಾರ ಮಹೋತ್ಸವ ಸಮಿತಿಯ ಎಲ್ಲ ಸದಸ್ಯರು ಹಗಲು ರಾತ್ರಿ ಅನ್ನದೇ ಭಾಳ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ಬಹುಶಃ ಪಟ್ಟಾಧಿಕಾರ ಮಹೋತ್ಸವದ ಆಮಂತ್ರಣ ಪತ್ರಿಕೆ ನೋಡಿದರೆ ನಮ್ಮ 34 ವರ್ಷದಲ್ಲಿ ಈ ರೀತಿ ದೊಡ್ಡದಾದಂಥ ಮತ್ತು ಅತ್ಯಂತ ಸುಂದರವಾದಂಥ ಪತ್ರಿಕೆಯನ್ನು ನಾವು ಎಲ್ಲಾದರೂ ಕಂಡಿದ್ರೆ ಮಾಗಣಗೆರೆ ರುದ್ರಮುನೀಶ್ವರ ಹಿರೇಮಠದ ಆಮಂತ್ರಣ ಪತ್ರಿಕೆಯನ್ನು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನೀವೆಲ್ಲ ಈ ಭಾಗದಲ್ಲಿ ಗಟ್ಟಿ ಭಕ್ತರು. ಇಂಥ ಭಕ್ತರು ನಮ್ಮ ಮಲೆನಾಡಿನಲ್ಲಿ ಸಿಗೋದು ಬಹಳ ಕಷ್ಟ. ಹೀಗಾಗಿ ನಾವು ಹೆಚ್ಚು ಭಕ್ತರ ಮಧ್ಯದಲ್ಲಿ ಈ ಭಾಗದಲ್ಲಿ ಮೇಲಿಂದ ಮೇಲೆ ಬರ್ತೇವಂದ್ರೆ ನಿಮ್ಮೆಲ್ಲರ ಭಕ್ತಿಯ ಶಕ್ತಿನೇ ಕಾರಣ ಅನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಇವತ್ತಿನ ಈ ಅಪೂರ್ವ ಸಮಾರಂಭದಲ್ಲಿ ಶಿವಾಚಾರ್ಯ ಸಂಕುಲಕ್ಕೆ ಕೀರ್ತಿ ಕಳಸದಂತಿರುವಂಥ ನಮ್ಮ ಸಿಂದಗಿ ಸಾರಂಗ ಗಚ್ಚಿನ ಮಠದ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮಿಗಳವರು ದಾವಣಗೆರೆಯಲ್ಲಿ ನಡೆದಂಥ ಪೀಠಾಚಾರ್ಯ ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನದಲ್ಲಿ
ಎಲ್ಲ ಪೀಠಾಚಾರ್ಯರು ಒಮ್ಮತದ ನಿರ್ಣಯ ಮಾಡಿ ಅವರಿಗೆ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಮಾಡಿ ಆಶೀರ್ವಾದ ಮಾಡಿದ್ವಿ. ಅತ್ಯಲ್ಪ ಸಮಯದಲ್ಲಿ ಈ ರಾಜ್ಯದ 30 ಜಿಲ್ಲೆಗಳಲ್ಲಿ ಈ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಜಿಲ್ಲಾ ಘಟಕಗಳನ್ನು ಹುಟ್ಟುಹಾಕಿ ಆ ಜಿಲ್ಲಾ ಘಟಕಗಳಿಗೆ ಪದಾಧಿಕಾರಿಗಳನ್ನು ನಿಯುಕ್ತಿ ಮಾಡಿ ಅವೆಲ್ಲ ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ಹಗಲಿರುಳು ಶ್ರಮ ಪಡ್ತಾ ಇದ್ದಾರೆ. ಬಹುಶಃ ಅವರು ಹೆಚ್ಚು ಮಠ ಬಿಟ್ಟು ಈ ಮೊದಲು ಹೋದಂಥವರಲ್ಲ. ಈಗ ಜವಾಬ್ದಾರಿಯನ್ನು ಹೊತ್ತ ನಂತರದಲ್ಲಿ ಯಾವುದೇ ಸಮಾರಂಭ ತಪ್ಪಿಸಿಕೊಳ್ಳದಂತೆ ಎಷ್ಟೇ ದೂರ ಇದ್ದರೂ ಕೂಡ ಅವರು ಬಂದು ನಮ್ಮ ವೀರಶೈವ ಧರ್ಮ ಪರಂಪರೆ, ಅದರಲ್ಲಿಯೂ ಪಂಚಪೀಠಗಳ ಒಂದು ಪ್ರಾಚೀನ ಗುರು ಪರಂಪರೆ ಜನರಿಗೆ ಹೆಚ್ಚು ಹೆಚ್ಚು ಮನವರಿಕೆ ಮಾಡಿಕೊಡಲಿಕ್ಕೆ ಈ ಸಂಸ್ಥೆಯನ್ನು ಇನ್ನಷ್ಟು ಸಂಘಟನಾತ್ಮಕವಾಗಿ ಮಾಡುವಂಥ ಉದ್ದೇಶವನ್ನು ಹೊಂದಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಸಿಂದಗಿ ಪಟ್ಟಣದಲ್ಲಿ ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರ ಸಾನ್ನಿಧ್ಯದಲ್ಲಿ ವೀರಶೈವ ಧರ್ಮ ಸಂಸ್ಕೃತಿಯ ಪುನರುತ್ಥಾನದ ಮಹಾಶಿಬಿರವನ್ನು ಏರ್ಪಡಿಸಿ ಇಡೀ ಭಾಗದ ಜನರ ಗಮನ ಸೆಳೆಯುವಂಥ ಕಾರ್ಯ ಮಾಡುವಂಥ ಉದ್ದೇಶವನ್ನು ಅವರು ಹೊಂದಿದ್ದಾರೆ. ಆದಷ್ಟು ಬೇಗನೆ ಆ ಸಮಯವನ್ನು ನಮ್ಮೆಲ್ಲ ಪೀಠಾಚಾರ್ಯರು ಕೂಡ ನಾವು ಎದುರು ನೋಡ್ತಾ ಇದ್ದೇವೆ ಅನ್ನುವಂಥ ಮತ್ತೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ. ಹೆಚ್ಚಿನ ವಿಚಾರಗಳನ್ನು ಈಗಾಗಲೇ ಉಜ್ಜಯಿನಿ ಜಗದೊಳವರು ತಮ್ಮೆಲ್ಲರಿಗೆ ಮನವರಿಕೆ ಮಾಡಿದ್ದಾರೆ. ನಾಳೆ ಉಜ್ಜಯಿನಿ ಮಹಾಪೀಠದಲ್ಲಿ ಪ್ರತಿ ವರ್ಷದಂತೆ ಜಗದ್ಗುರು ಮರುಳಸಿದ್ದೇಶ್ವರರ ವಿಜಯ ಯಾತ್ರೆ 9 ದಿನಗಳ ಕಾಲ ಒಂದೊಂದು ವಿಶಿಷ್ಟ ಜಾಗದಲ್ಲಿ ಹೋಗಿ ಜನರಲ್ಲಿ ಜಾಗೃತಿ ಮತ್ತು ಸಂಸ್ಕಾರ ಉಂಟು ಮಾಡುವಂಥ ಕಾರ್ಯ. ಆ ಕಾರ್ಯದಲ್ಲಿಯೂ ಕೂಡ ಜಗದ್ಗುಳವರು ಸಾನ್ನಿಧ್ಯ ವಹಿಸಿ ಆಶೀರ್ವಾದ ಮಾಡಲೇಬೇಕಾದಂಥ ಒಂದು ಅನಿವಾರ್ಯ ಪ್ರಸಂಗ. ಮಹಾಪೀಠದಲ್ಲಿ ನಾಳೆ ಕಾರ್ಯಕ್ರಮ ಇದ್ದರೂ ಸಹ ಇವತ್ತಿನ ಈ ಅಡ್ಡಪಲ್ಲಕ್ಕಿ ಮಹೋತ್ಸವ ಧರ್ಮ ಸಮಾರಂಭದಲ್ಲಿ ಪಾಲ್ಗೊಂಡಾರಂದ್ರೆ ಈ ಮಾಗಣಿಗೆಯರ ಸಕಲ ಸದ್ಭಕ್ತರ ಮೇಲೆ ಮತ್ತು ಇಲ್ಲಿರ್ತಕ್ಕಂಥ ಉಭಯ ಮಠಗಳ ಮೇಲೆ ಅವರಿಟ್ಟಂಥ ಪ್ರೀತಿ, ವಾತ್ಸಲ್ಯ, ಆಶೀರ್ವಾದ ಏನಿದೆ ಅದು ಎಷ್ಟು ಕೊಂಡಾಡಿದ್ರೂ ಕಮ್ಮಿ. ಇಲ್ಲಿ ಸೇರಿದಂಥ ಎಲ್ಲ ಭಕ್ತರ ಪರವಾಗಿ ಅವರಿಗೆ ಕೃತಜ್ಞತಾಪೂರ್ವಕವಾದಂಥ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ರಂಭಾಪುರಿ ಪೀಠ ಸಮರ್ಪಣೆಯನ್ನು ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿ, ಈಗಾಗಲೇ ಮಡಿವಾಳ ಶಾಸ್ತ್ರಿಗಳು ಹೇಳಿದಂತೆ ಬೆಳಗ್ಗೆ 7ರಿಂದ 7:30 ಗಂಟೆಯಲ್ಲಿ ನೂತನ ಶ್ರೀಗಳವರಿಗೆ ವಿದ್ಯುಕ್ತವಾಗಿ ಉಭಯ ಜಗದೊಳವರ ಸಾನ್ನಿಧ್ಯದಲ್ಲಿ ಅವರಿಗೆ ಕಲಶದ ಅಭಿಷೇಕ ಮಾಡಿ ಧಾರ್ಮಿಕ ಸಂಸ್ಕಾರ ನೀಡಿ ಮಂಗಲ ಸ್ನಾನವನ್ನು ಕೂಡ ಪೂರೈಸಿ ಎಲ್ಲ ವಿಧಿವಿಧಾನಗಳು ನಡೀತಾ ಇದ್ದಾವೆ. ಯಾವತ್ತೋ 30-40 ವರ್ಷಕ್ಕೊಂದೊಂದು ಸಲ ನಡೆಯುವಂಥ ಸಮಾರಂಭ. ನೀವೆಲ್ಲ ಇವತ್ತು ಹೊತ್ತಾಗಿದ್ದರೂ ನಾಳೆ ಬೆಳಗ್ಗೆ ತಪ್ಪಿಸ್ಕೋಬೇಡ್ರಿ. ಆ ಅಪೂರ್ವ ದೃಶ್ಯವನ್ನು ನೋಡಲಿಕ್ಕೆ 2 ಕಣ್ಣುಗಳು ಸಾಲುತ್ತಾ ಇಲ್ಲ. ಅಂಥ ಅಪೂರ್ವ ದೃಶ್ಯ ಅದು. ಅದಕ್ಕೆ ನೀವೆಲ್ಲ ಸಾಕ್ಷಿಯಾಗಿ ಇರ್ತೀರಿ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂತಹ ಗಣ್ಯಮಾನ್ಯರಿಗೆ, ಶ್ರೀ ಗುರು ಪಟ್ಟಾಧಿಕಾರ ಮಹೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳವರಿಗೆ, ಸಹಕರಿಸಿದಂಥ ಎಲ್ಲ ದಾನಿಗಳವರಿಗೆ, ಪಲ್ಲಕ್ಕಿ ಸೇವೆ ಮಾಡಿದಂಥ ಎಲ್ಲ ಶ್ರದ್ಧಾವಂತ ಧರ್ಮಾಭಿಮಾನಿಗಳಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ತಮ್ಮೆಲ್ಲರ ಕುಲದೈವ ತಮಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ
ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂ ಭೂಯಾತ್.